ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ದಾವಣಗೆರೆಯಲ್ಲಿ ಕುರುಬ ಜನಾಂಗದ ಮಹಾಸಮ್ಮೇಳನ. ಹಾಲುಮತ ಶತಮಾನೋತ್ಸವದಲ್ಲಿ ಸಿದ್ದು ಶಕ್ತಿ ಪ್ರದರ್ಶನ. ಸಿಎಂ ಗಾದಿಗೆ ಬೆಂಬಲಿಸಲು ಸಮುದಾಯದಿಂದ ವಾಗ್ದಾನ. ಚಾಲಕನ ರೂಪದಲ್ಲಿ ಜವರಾಯನ ರುದ್ರನರ್ತನ. ಮಂಗಳೂರಲ್ಲಿ ಕ್ಯಾಂಟರ್ ಉರುಳಿ 8 ಕಾರ್ಮಿಕರ ದುರ್ಮರಣ. ಹಾಫ್ ಡೇ ಕೆಲಸ ಮುಗಿಸಿದವರು ಸೇರಿದ್ರು ಮಸಣ. ಪೊಲೀಸರ ಎದುರೇ 2 ಗುಂಪುಗಳ ಮಾರಾಮಾರಿ. ಗೋಲ್ ಗುಂಬಜ್ ನೋಡಲು ಬಂದವರು ಎದ್ದು ಬಿದ್ದು ಪರಾರಿ. ಗುಂಪು ಘರ್ಷಣೆಗೆ ತತ್ತರಿಸಿದ ಗುಮ್ಮಟ ನಗರಿ. ಒಳ ಉಡುಪಿನಲ್ಲೇ ಹಾರ್ಟ್ ಅಟ್ಯಾಕ್ ಡಿಟೆಕ್ಟರ್. ವೈದ್ಯರಿಗೆ ಸುದ್ದಿ ಮುಟ್ಟಿಸುತ್ತೆ ಕುಂಚಕದಲ್ಲಿರೋ ಸೆನ್ಸಾರ್. ಹೃದ್ರೋಗಿಗಳು ಇನ್ನು ಎಲ್ಲಿ ಹೋದ್ರೂ ನೋ ಡೇಂಜರ್. ಬೆಂಗಳೂರಿನ ಬುದ್ಧ ಮಂದಿರಕ್ಕೆ ದಿಲ್ಶಾನ್ ವಿಸಿಟ್. ಆರ್ಸಿಬಿ ಆಟಗಾರನಿಗೆ ಪತ್ನಿ ಸಾಥ್. ಕೊಲ್ಲೂರಲ್ಲಿ ಮೂಕಾಂಬಿಕೆಯ ದರ್ಶನ ಪಡೆದ ಶ್ರೀಶಾಂತ್. ಕುರುಬ ಜನಾಂಗದ ಐತಿಹಾಸಿಕ ಸಮ್ಮೇಳನ ಹಾಲುಮತ ಶತಮಾನೋತ್ಸವದ ಅಂಗವಾಗಿ ಇವತ್ತು ಅದ್ಧೂರಿಯಾಗಿ ಸಮಾರಂಭ ನಡೆಯಿತು. ಕುರುಬ ಸಮುದಾಯದ ಜಾಗೃತಿ ಸಂಘಟನೆ ಹೆಸರಲ್ಲಿ ಆಯೋಜಿಸಲಾಗಿದ್ದ ಈ ಸಮಾವೇಶದಲ್ಲಿ ಎಲ್ಲ ನಾಯಕರು ಮಠಾಧೀಶರು ಸಿದ್ದರಾಮಯ್ಯರವರನ್ನ ಸಮಾಜದ ಮುಖಂಡನು ಅಂತ ಬಿಂಬಿಸಿದ್ದು ವಿಶೇಷವಾಗಿತ್ತು. ಆ ಮೂಲಕ ಸಿದ್ದರಾಮಯ್ಯಗೆ ಹೆಚ್ಚಿನ ಅಧಿಕಾರ ನೀಡಿ ಎಂಬ ಸಂದೇಶವನ್ನು ಕಾಂಗ್ರೆಸ್ ನಾಯಕರಿಗೆ ರವಾನಿಸಿದ್ದಾರೆ. ಕಣ್ಣು ಹಾಯಿಸಿದಷ್ಟು ಕಾಣೋ ಜನಸಾಗರ. ನಾಯಕರ ಪರ ಅಭಿಮಾನಿಗಳ ಘೋಷಣೆ, ಉದ್ಗಾರ. ಅದ್ಧೂರಿ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದ ಮಠಾಧೀಶರು, ರಾಜಕೀಯ ಮುಖಂಡರು. ಇದು ದಾವಣಗೆರೆಯಲ್ಲಿ ನಡೆದ ಹಾಲುಮತ ಸಮಾಜೋತ್ಸವ ಶತಮಾನೋತ್ಸವ ಕಾರ್ಯಕ್ರಮದ ಒಂದು ಝಲಕ್. ಹೌದು, ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯನನ್ನ ಮುಂದಿನ ಸಿಎಂರನ್ನಾಗಿ ಮಾಡಲು ಸಮಾವೇಶ ರಣವೀಳ್ಯ ನೀಡಿದೆ. ಜೊತೆಗೆ ಸಮಾಜದ ಅಧಿಕೃತ ಬೆಂಬಲವನ್ನ ಘೋಷಿಸಿದೆ. ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಹಾಗೂ ಇತರ ರಾಜಕೀಯ ಪಕ್ಷಗಳಿಗೆ ತಮ್ಮ ಶಕ್ತಿ ಪ್ರದರ್ಶಿಸಿ ಎಚ್ಚರಿಕೆಯನ್ನು ನೀಡಿದೆ. ದಾವಣಗೆರೆಯಲ್ಲಿ ನಡೆಯುತ್ತಿರುವ ಹಾಲುಮತ ಮಹಾಸಭಾ ಶತಮಾನೋತ್ಸವ ಸಂಸ್ಮರಣ ಮಹಾನ್ ಅಧಿವೇಶನಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಬಂದಿರುವ ಸಮಾಜದ ಬಂಧುಗಳಿಗೆ ಅಭಿಮಾನದ ಸ್ವಾಗತವನ್ನ ನಾನು ಮತ್ತೆ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಕಾಗಿನೆಲೆ ಕನಕಪೀಠದ ಗುರುಗಳು ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಸಿದ್ದರಾಮಯ್ಯ, ತಮ್ಮನ್ನ ವೈಭವೀಕರಿಸುವ ಅಗತ್ಯವಿಲ್ಲ. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಕುರುಬ ಸಮಾಜವನ್ನ ಜಾಗೃತಗೊಳಿಸಿ ಸಂಘಟಿಸಲು ಸಮಾವೇಶ ಯಶಸ್ವಿಯಾಗಿದೆ ಅಂದ್ರು. ನನ್ನ ವೈಭವೀಕರಣ ಮಾಡ್ಕೋಬೇಕಾದಂತ ಅಗತ್ಯ ಇಲ್ಲ. ಎಲ್ಲ ಹಿಂದುಳಿದ ಸಮಾಜ, ಶೋಷಿತ ವರ್ಗಗಳ ಸಮಾಜ, ಅಲ್ಪಸಂಖ್ಯಾತ ವರ್ಗಗಳ ಸಮಾಜ, ಬಡವರ ಸಮಾಜ ಅವರ ಮನಸ್ಸಿನಲ್ಲಿದ್ದಾಗ ಮಾತ್ರ ಅವನು ನಾಯಕನಾಗಲಿಕ್ಕೆ, ಎಲ್ಲ ವರ್ಗದ ನಾಯಕನಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೂ ಮುನ್ನ ಮಾತನಾಡಿದ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶೆಂಪುರ್, ಸಿದ್ದುಗೆ ಪರೋಕ್ಷ ಬೆಂಬಲ ವ್ಯಕ್ತಪಡಿಸಿದ್ದಲ್ಲದೆ ಸಮಾಜದ ಜನರು ಸುಶಿಕ್ಷಿತರಾಗಿ, ಸಂಘಟಿತರಾಗಿ, ಇತರರು ನಿಮ್ಮನ್ನ ತುಳಿಯುವ ಮೊದಲೇ ಎಚ್ಚೆತ್ತುಕೊಳ್ಳಿ ಅಂತ ಕರೆ ನೀಡಿದರು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ದೆಹಲಿಯಲ್ಲಿ ರಾಷ್ಟ್ರಮಟ್ಟದ ಹಾಲುಮತ ಸಮಾವೇಶ ನಡೆಸುವುದಾಗಿ ಹೇಳಿದರು. ಒಟ್ಟಾರೆ ಇವತ್ತು ನಡೆದ ಕುರುಬ ಜನಾಂಗದ ಜಾಗೃತಿ ಸಮಾವೇಶ ರಾಜಕೀಯ ಮುಖಂಡರ ಕೈಬಲಪಡಿಸುವುದಷ್ಟೇ ಅಲ್ಲದೆ ಮುಂದಿನ ಚುನಾವಣೆಗಳಲ್ಲಿ ನಮ್ಮನ್ನ ಕಡೆಗಣಿಸದಿರಿ ಎಂಬ ಸ್ಪಷ್ಟ ಸಂದೇಶವನ್ನ ಎಲ್ಲಾ ಪಕ್ಷಗಳಿಗೂ ನೀಡಿದೆ. ಜಯಪ್ರಕಾಶ್ ಶೆಟ್ಟಿಯೊಂದಿಗೆ ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಅವರೆಲ್ಲ ಬಡ ಕೂಲಿ ಕಾರ್ಮಿಕರು. ಹೊಟ್ಟೆಪಾಡಿಗೋಸ್ಕರ ಉತ್ತರ ಭಾರತದಿಂದ ವಲಸೆ ಬಂದವರು. ಭಾನುವಾರ ರಜಾ ದಿನವಾಗಿದ್ದರಿಂದ ಮನೆಗೆ ಬೇಗ ಹೋಗಿ ವಿಶ್ರಾಂತಿ ಪಡೆಯುವ ಹುಮ್ಮಸ್ನಲ್ಲಿದ್ದರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಯಾಕೆಂದರೆ ಅವರಿಗೆಲ್ಲ ಜವರಾಯ ಸ್ಪಾಟ್ ಫಿಕ್ಸ್ ಮಾಡಿದ್ದ. ಹೊಂಡದಲ್ಲೇ ಹೊಂಚು ಹಾಕಿ ಕುಳಿತಿದ್ದ ಯಮ, ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದ ವಾಹನ, ಅಪಘಾತದಲ್ಲಿ ಒಟ್ಟು 8 ಮಂದಿ ದುರ್ಮರಣ. ಹಳ್ಳಕ್ಕೆ ಉರುಳಿ ಬಿದ್ದ ಕ್ಯಾಂಟರ್ ವಾಹನ, ಕುತೂಹಲದಿಂದ ಗುಂಪು ಗುಂಪಾಗಿ ನೋಡ್ತಾ ನಿಂತಿರೋ ಜನ. ಇದು ಇವತ್ತು ಮಂಗಳೂರಿನ ಜೋಕಟ್ಟೆ ಬಳಿ ನಡೆದ ಜವರಾಯನ ಅಟ್ಟಹಾಸದ ದರ್ಶನ.
ಅರ್ಧ ದಿನ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದ ಬಡ ಕಾರ್ಮಿಕರನ್ನ ಪಾಶ ಹಾಕಿ ಯಮಲೋಕಕ್ಕೆ ಕರೆದೊಯ್ದಿದ್ದಾನೆ. SEZನಲ್ಲಿ ಕೆಲಸ ಮಾಡೋ 25 ಕಾರ್ಮಿಕರು ಇವತ್ತು ಭಾನುವಾರವಾಗಿದ್ದರಿಂದ ಅರ್ಧ ದಿನ ಕೆಲಸ ಮುಗಿಸಿ ಮನೆಗಳತ್ತ ಹೊರಟಿದ್ದರು. ಆದರೆ ಜೋಕಟ್ಟೆ ಬಳಿ ಇವರು ಪ್ರಯಾಣಿಸುತ್ತಿದ್ದ ವಾಹನ ನಿಯಂತ್ರಣ ತಪ್ಪಿ 12 ಅಡಿ ಕಂದಕಕ್ಕೆ ಉರುಳಿತು. ಸ್ಥಳದಲ್ಲೇ 6 ಕಾರ್ಮಿಕರು ಮೃತಪಟ್ಟರೆ ಆಸ್ಪತ್ರೆಯಲ್ಲಿ ಇನ್ನಿಬ್ಬರು ಕೊನೆಯುಸಿರೆಳೆದಿದ್ದಾರೆ. ಅತಿ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಅಂತ ಪ್ರತ್ಯಕ್ಷದರ್ಶಿಗಳು ದೂರಿದ್ದಾರೆ. ಓಡಿಸ್ಬಿಡ್ರಿ, ಯಾಕಂದ್ರೆ ಇವತ್ತು ಭಾನುವಾರ ಅಲ್ಲ, ಹಾಫ್ ಡೇ ಕೆಲಸ ಮಾಡಿ ಅರ್ಜೆಂಟ್ ಎಮರ್ಜೆನ್ಸಿ ಹೋದ್ರು, ಖುಷಿಯಲ್ಲಿ ಹೋಗ್ತಾ ಇದ್ರು ಕೆಲಸ ಮುಗಿಸಿ. ಏನಾಗಿದೆ ಅಂತ ಯಾರಿಗೂ ಗೊತ್ತು. ಇನ್ನು ಘಟನೆಯಲ್ಲಿ 11 ಮಂದಿ ಗಾಯಗೊಂಡಿದ್ದು ಎಲ್ಲರನ್ನೂ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಪೈಕಿ 2 ಸ್ಥಿತಿ ಚಿಂತಾಜನಕವಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಮೃತ ಎಲ್ಲ ಕಾರ್ಮಿಕರು ಉತ್ತರ ಭಾರತದವರಾಗಿದ್ದಾರೆ. ಈ ಮಧ್ಯೆ ಅಪಘಾತಕ್ಕೆ SEZ ಸಂಸ್ಥೆಗಳ ಬೇಜವಾಬ್ದಾರಿತನವೇ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ದಿನನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಈ ಭಾಗದಲ್ಲಿ ಅತ್ಯಂತ ವೇಗದಲ್ಲಿ ಯಾವುದೇ ವಾಹನ ಚಲಾವಣೆ ಪತ್ರವಿಲ್ಲದೆ ಅತ್ಯಂತ ಹೆಚ್ಚು ಜನರನ್ನು ತುಂಬಿಕೊಂಡು ಹೋಗುತ್ತಿರುವ ಒಂದು ಸಂದರ್ಭದಲ್ಲಿ ಈ ಮಧ್ಯಾಹ್ನ ಈ ಒಂದು ಘಟನೆ ನಡೆದಿದೆ ಅಂದ್ರೆ ದುರಂತ ಅತ್ಯಂತ ದುರದೃಷ್ಟಕರ ಅಂತ ನಾವು ನಂಬ್ತೇವೆ. ಒಟ್ಟಿನಲ್ಲಿ ಚಾಲಕ ಮಾಡಿದ ತಪ್ಪಿಗೆ ಮುಗ್ಧ ಕಾರ್ಮಿಕರು ಬಲಿಯಾಗಿದ್ದಾರೆ. ಇನ್ನಷ್ಟು ಮಂದಿ ಜೀವನ್ಮರಣ ಹೋರಾಟ ನಡೆಸಿದ್ದಾರೆ. ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿರುವ ಘಟನೆ ಎಂಬ ದೂರುಗಳು ಕೇಳಿಬಂದಿವೆ. ಇನ್ನಾದರೂ SEZ ಅಧಿಕಾರಿಗಳು ಎಚ್ಚೆತ್ತು ಕಾರ್ಮಿಕರ ಹಿತ ಕಲ್ಯಾಣಕ್ಕೆ ಚಿಂತನೆ ನಡೆಸಲಿ ಅನ್ನೋದು ಎಲ್ಲರ ಆಶಯ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಐತಿಹಾಸಿಕ ಗೋಲ್ ಗುಂಬಜ್ ನೋಡಲೆಂದು ಇವತ್ತು ಬಿಜಾಪುರಕ್ಕೆ ಬಂದಿದ್ದ ಪ್ರವಾಸಿಗರು ಬೆಚ್ಚಿಬಿದ್ದರು. ಗಾಬರಿಗೊಂಡು ದಿಕ್ಕಾಪಾಲಾಗಿ ಓಡಿದ್ರು. ಏನು ನಡೀತಾ ಇದೆ ಅಂತ ತಿಳಿಯೋದ್ರೊಳಗೆ ಕಲ್ಲೇಟು ತಿಂದು ರಕ್ತ ಸುರಿಸ್ಕೊಂಡ್ರು. ಇಷ್ಟಕ್ಕೂ ಇದೆಲ್ಲ ಏನು, ಯಾಕೆ ಅಂತೀರಾ? ಈ ವರದಿ ನೋಡಿ. ದಗದಗ ಹೊತ್ತಿ ಉರಿಯುತ್ತಿರೋ ಹುಲ್ಲಿನ ರಾಶೆ, ರಸ್ತೆಯಲ್ಲಿ ಕಲ್ಲು ತೂರಾಟ, ಗಾಬರಿಗೊಂಡ ಜನರ ಓಟ, ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರ ಹರಸಾಹಸ. ಅಂತೂ ಇವತ್ತು ಗುಮ್ಮಟ ನಗರಿ ಅಕ್ಷರಶಃ ರಣರಂಗವಾಗಿತ್ತು. ಗುಂಪು ಘರ್ಷಣೆಯಿಂದ ನಗರ ತತ್ತರಿಸಿತ್ತು. ಐತಿಹಾಸಿಕ ಗೋಲ್ ಗುಂಬಜ್ ಎದುರೇ ನಡೆದ ಈ ಹಿಂಸಾಚಾರದಿಂದ ಭಾನುವಾರ ಗೋಲ್ ಗುಂಬಜ್ ನೋಡಲು ಬಂದ ಪ್ರವಾಸಿಗರು ಆತಂಕದಿಂದ ಪರದಾಡಬೇಕಾಯಿತು. ಇದೆಲ್ಲ ಶುರುವಾಗಿದ್ದು ಒಂದು ಸಣ್ಣ ಜಗಳದಿಂದ. ನಗರದ ಗೋಲ್ ಗುಂಬಜ್ ಎದುರಿನ ಪ್ರದೇಶಗಳಾದ ಕುಂಚಿಕೊರವರ ಓಣಿ ಮತ್ತು ಹರಿಣ ಶಿಕಾರಿ ಕಾಲೋನಿ ಜನರ ಮಾತಿಗೆ ಮಾತು ಬೆಳೆದು ಅದು ಹಿಂಸಾಚಾರಕ್ಕೆ ತಿರುಗಿತು. ಎರಡೂ ಗುಂಪಿನವರು ಪರಸ್ಪರ ಕಲ್ಲು ತೂರಾಟಕ್ಕೆ ಮುಂದಾದ್ರು. ಘಟನೆಯಲ್ಲಿ ಚಿತ್ರೀಕರಣ ನಡೆಸುತ್ತಿದ್ದ ಸುವರ್ಣ ನ್ಯೂಸ್ ಕ್ಯಾಮರಾಮನ್ ಸೇರಿದಂತೆ 10ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಹುಡುಗ ಸ್ವಲ್ಪ ಚಡಾಸುದ್ ಮಾಡಿದ್ರು. ನಮ್ಮ ಹುಡುಗರಿಗೆ ಇವ್ರಿ ಯಥಾ ಪ್ರಕಾರ ಹೋಗಿ ಕೇಳಿದ್ರು, ಯಾಕಪ್ಪ ಅಂತೇಳಿ ಕೇಳೋಣ. ಎಕ್ದಮ್ಕೆ ಮೈಮ್ಯಾಗ ಬಂದು ರೊಕ್ಕ ರೂಪಾಯಿ ಎಲ್ಲ ಕಸ್ಕೊಂಡು ಹೊಡೆದ್ರು. ಅವ್ನಿಗೂ ತಲೆ ಹೊಡೆದಾರ. ಚಿಕ್ಕಲಿಗರ ಮಂದಿನೇ ಹೊಡೆದಾರ. ನಮ್ಮ ಪಾರಗ, ನಮ್ಮ ಹಣಮಂತಗ, ನನ್ನ ತಮ್ಮಗ ಅವ ಇದ್ದ ಒಬ್ಬನೇ ಅದಾನ. ಅವ್ರು ಯಾರಲ್ಲ ಮುಂದೆ ಹಿಂದೆ ಯಾರಲ್ಲ. ನಮ್ಮ ಓಣಿನೇ ಒಂದು ಧೈರ್ಯ ಅದ ನಮಗ, ಅವನಿಂದ ಧೈರ್ಯ ಅದಲ್ಲ. ಇದೇ ವೇಳೆ ಕೆಲ ಕಿಡಿಗೇಡಿಗಳು ಮನೆಯೊಂದರ ಮುಂದೆ ಇರಿಸಲಾಗಿದ್ದ ಹುಲ್ಲಿಗೆ ಬೆಂಕಿ ಹಚ್ಚಿದ್ರು. ಮೊದಮೊದಲು ಪೊಲೀಸರು ಉದ್ರಿಕ್ತ ಪರಿಸ್ಥಿತಿ ಇದ್ದರೂ ಅಸಹಾಯಕರಾಗಿ ಮೂಕ ಪ್ರೇಕ್ಷಕರಂತೆ ನಿಲ್ಲಬೇಕಾಯಿತು. ಇದೇ ವೇಳೆ ಘರ್ಷಣೆಯಲ್ಲಿ ಹಲವು ಪೊಲೀಸರಿಗೂ ಕಲ್ಲೇಟು ಬಿತ್ತು. ಸ್ವಲ್ಪ ಸಮಯದಲ್ಲೇ ಭಾರೀ ಪೊಲೀಸ್ ಪಡೆಯೊಂದಿಗೆ ಸ್ಥಳಕ್ಕೆ ದೌಡಾಯಿಸಿದ SP ರಾಜಪ್ಪ ಲಾಠಿ ಚಾರ್ಜ್ಗೆ ಆದೇಶಿಸಿದ್ರು. ಬೆತ್ತದ ರುಚಿ ತೋರಿಸಿದ ನಂತರ ಪರಿಸ್ಥಿತಿ ಹತೋಟಿಗೆ ಬಂತು. ಇದೇ ವೇಳೆ ಘರ್ಷಣೆಯಲ್ಲಿ ತೊಡಗಿದ್ದ ಹಲವರನ್ನ ಪೊಲೀಸರು ಬಂಧಿಸಿದ್ರು. ಈ ಹಿಂದೆ ಆ ಎರಡು ಜನಾಂಗದ ಕೆಲವರ ನಡುವೆ ಆದ ಜಗಳವನ್ನು ರಾಜಿ ಮಾಡಿಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಕರೆಸಿ ಒಂದೆಡೆ ಸೇರಿದಾಗ ಮತ್ತೆ ಅದು ಜಗಳ ಉದ್ವಿಗ್ನಕ್ಕೆ ಹೋಗಿ ಅವರಿಬ್ಬರ ನಡುವೆ ಜಗಳ ಜಾಸ್ತಿಯಾಗಿ ಕಲ್ಲು ತೂರಾಟ ಮಾಡಿಕೊಂಡಿದ್ದಾರೆ. ಇನ್ನು ಘಟನೆಯಲ್ಲಿ ಗಾಯಗೊಂಡವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು, ಬಿಜಾಪುರದಲ್ಲಿ ಪರಿಸ್ಥಿತಿ ಇನ್ನು ಬೂದಿ ಮುಚ್ಚಿದ ಕೆಂಡದಂತಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಘಟನೆ ನಡೆದ ನಗರದ ಭಾಗದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ಜ್ಯುವೆಲರಿ ಶಾಪ್ಗಳಲ್ಲಿ ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನ ಎಗರಿಸೋರ ಬಗ್ಗೆ ವರದಿಗಳನ್ನು ನೀವು ನೋಡಿರ್ತೀರಿ. ಅಂಥದ್ದೇ ಇನ್ನೊಂದು ಘಟನೆ ಬೆಂಗಳೂರಿನ ಶುಭ್ ಜ್ಯುವೆಲರ್ಸ್ನಲ್ಲಿ ನಡೆದಿದೆ. ಈ ಕಳ್ಳರು ಕಣ್ಣು ಹಾಕಿದ ಮಾತ್ರ ಜ್ಯುವೆಲರಿ ಶಾಪ್ನಲ್ಲಿದ್ದ ಅತಿ ದೊಡ್ಡ ಅತ್ಯಂತ ಕಾಸ್ಟ್ಲಿ ಹಾರದ ಮೇಲೆ. ಇದು ಶಿವಾಜಿನಗರದಲ್ಲಿರೋ ಶುಭ ಜ್ಯುವೆಲರಿ. ಅಶೋಕ್ ಭಂಡಾರಿ ಇದರ ಮಾಲೀಕ. ಎಂದಿನಂತೆ ಅವತ್ತು ಕೂಡ ಶಾಪ್ ತೆರೆದಿತ್ತು. ಆದರೆ ವ್ಯಾಪಾರದ ಮೂಡಿನಲ್ಲಿದ್ದ ಮಾಲೀಕ ಸಂಜೆ ವೇಳೆಗೆ ಕಂಗಾಲಾಗಿದ್ದ. ಅವತ್ತು ಫೆಬ್ರವರಿ 7, 2012 ಸಮಯ ಮಧ್ಯಾಹ್ನ 1:30.
ಶುಭ ಜ್ಯುವೆಲರ್ಸ್ನಲ್ಲಿ ಎಲ್ಲಾ ಕೆಲಸಗಾರರು ಊಟಕ್ಕೆ ಹೋಗಿದ್ರು. ಕೌಂಟರ್ನಲ್ಲಿದ್ದವರು ಮಾಲೀಕ ಅಶೋಕ್ ಭಂಡಾರಿ ಮತ್ತು ಅವರ ಮಗ ಸಂದೀಪ್ ಮಾತ್ರ. ಆಗ 5 ಜನರ ಒಂದು ತಂಡ ಅಂಗಡಿಗೆ ಬಂದಿತ್ತು. ಇವರೆಲ್ಲರೂ ಸುಮಾರು ಅರ್ಧ ಗಂಟೆ ಕಾಲ ಮಾಲೀಕನ ಜೊತೆ 2 ಗ್ರಾಂ ಚಿನ್ನದ ಕಾಯಿನ್ ಖರೀದಿಗೆ ಚೌಕಾಶಿ ನಡೆಸಿದ್ರು. ಅದೇ ಸಮಯದಲ್ಲಿ ಅಂಗಡಿಗೆ ದಂಪತಿ ಎಂಟ್ರಿ ಕೊಟ್ಟಿದ್ರು. ಅಂಗಡಿ ಮಾಲೀಕ ಅಶೋಕ್ ಭಂಡಾರಿ ಹಾಗೂ ಅವರ ಮಗ ಸಂದೀಪ್ ಇನ್ನು ಚೌಕಾಶಿಯಲ್ಲೇ ಮುಳುಗಿದ್ರು. ಆಗ ದಂಪತಿ ತಮ್ಮ ಕೈಚಳಕ ತೋರಿಸಿಬಿಟ್ಟಿದ್ರು. ಗಂಡ ಸನ್ನೆ ಮಾಡಿದ್ದೇ ತಡ, ಮಳ್ಳಿಯಂತೆ ನಿಂತಿದ್ದ ಹೆಂಡತಿ ಚಿನ್ನದ ಸರವನ್ನು ಸೀರೆಯಲ್ಲಿ ಮಾಯ ಮಾಡಿದ್ಲು. ಬಂದ ಕೆಲಸ ಆಗುತ್ತಿದ್ದಂತೆ ದಂಪತಿ ಅಲ್ಲಿಂದ ಕಾಲ್ಕಿತ್ತಿದ್ರು. 5 ಗಿರಾಕಿಗಳು ಕೂಡ ಚೌಕಾಶಿ ಮಾಡಿ ನಾಣ್ಯ ಖರೀದಿಸಿದ್ರು. ಆದ್ರೆ 2 ಗ್ರಾಂ ಚಿನ್ನದ ನಾಣ್ಯ ವ್ಯಾಪಾರ ಮಾಡೋದ್ರಲ್ಲಿ ಭಾರಿ ಬೆಲೆ ಬಾಳುವ ಚಿನ್ನದ ಸರ ಕಳುವಾಗಿತ್ತು. ಸಂಜೆ ವೇಳೆಗೆ ಸಂಶಯ ಬಂದು ಸಿಸಿಟಿವಿಯಲ್ಲಿ ನೋಡಿದಾಗ ಇದೆಲ್ಲ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಶಿವಾಜಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ಗ್ರಾಂ ಚಿನ್ನದ ನಾಣ್ಯ ಖರೀದಿಸಿದ 5 ಕಳ್ಳ ದಂಪತಿಗೂ ಸಂಬಂಧವಿಲ್ಲ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಸದ್ಯ ಚೋರ ದಂಪತಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶ್ರೀರಾಮು ಬೆಂಬಲಿಗ ಬಿಜೆಪಿ ಶಾಸಕರನ್ನ ಹಣಿಯಲು ರಾಜ್ಯಾಧ್ಯಕ್ಷ ಈಶ್ವರಪ್ಪ ನೀಡಿದ ನೋಟಿಸ್ಗೆ ಬಳ್ಳಾರಿ ಶಾಸಕ ಸೋಮಶೇಖರ್ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಎಂಥ ಮಾತಲ್ಲಿ ನೋಡ್ತಾ ಒಂದು ಬ್ರೇಕ್ ತಗೊಳ್ಳೋಣ. 100% ಬೆಂಬಲ ಇದೆ. ನೀವು ಪಾಲ್ಗೊಳ್ತೀರಾ? ಪಾಲ್ಗೊಳ್ತೀನಿ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬಿಟ್ಟು ರಾಮುಲು ಪಕ್ಷದಿಂದ ಸ್ಪರ್ಧೆ ಮಾಡ್ತೀರಾ? 100% ಮಾಡೋದು, ಅದರಿಂದಾನೇ ಮಾಡೋದು. ಸದ್ಯದಲ್ಲೇ ಯಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಿ, ಏನನ್ನ ಮಾಡಲಿ, ನಮ್ಗೆ ಲೆಕ್ಕಕ್ಕಿಲ್ಲ. ನೀವು ಹೇಳೋ ಪ್ರಕಾರ ಸದ್ಯ ನೀವು ಬಿಜೆಪಿ ಕುಟುಂಬ ಹೇಳ್ತೀರಾ ಈಗ? ಆಯ್ತು.